ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕರುಗಳ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆನೇಕಲ್ಲಿನ ಹಾಲಿನ ಡೈರಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಸೋಂಪುರದ ಅಂಜುಶ್ರೀರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. 10 ವರ್ಷಗಳಿಂದ ಸ್ಕೇಟಿಂಗ್ ಅಭ್ಯಾಸ ಮಾಡುತ್ತಿರುವ ಅಂಜುಶ್ರೀರವರು ಸಂಪಾದಿನಿ ಶಾಲೆಯಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು, ಇವರು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಉತ್ತಮ ಆಟಗಾರ್ತಿಯಾಗಿದ್ದು, ಈಗ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಆಯ್ಕೆಯಾಗಿದ್ದಾರೆ ಎಂದು ಅವರ ಮಾರ್ಗದರ್ಶಕರಾದ ದಿನೇಶ್ ಅವರು ತಿಳಿಸಿದರು. ಇನ್ನು ಇದೇ ರೀತಿ ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಲಿ ಎಂದು ಶುಭ ಹಾರೈಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಬಿಜಿ ಆಂಜಿನಪ್ಪ, ಹಾಲಿ ಅಧ್ಯಕ್ಷರಾದ ಜೆ ಮಂಜುನಾಥ್, ಸಿ ವೆಂಕಟೇಶ್, ಅಮರೇಶ್ ರೆಡ್ಡಿ, ಮೂರ್ತಿಗೌಡ, ಸವಿತಾ ಬಸನಾಳ, ಮಂಜುನಾಥ್, ನಾಗರಾಜ್ ಹಾಗೂ ಇತರರು ಹಾಜರಿದ್ದರು. ಏನೋ ಭಾವನೆ ಇರುತ್ತೆ, ಬಂದಿರ್ತಾರೆ, ಅಕೌಂಟ್ ಓಪನ್ ಮಾಡ್ಸೋಣ, ಫಿಕ್ಸೆಡ್ ಇಸ್ಕೊಳ್ಳೋಣ, ಏನೋ ಬಂದಿರ್ತಾರೆ. ಇಲ್ಲಿ ಅವರು ನಮ್ಮ ಕೋಆಪರೇಟಿವ್ ಆದರೆ ಅದು ಸ್ವಲ್ಪ ನಿಮಗೆಲ್ಲ ಗೊತ್ತಿರ್ಬೋದು, ಮಾಹಿತಿ ಬಂದಿರ್ಬೋದು. ಕರ್ನಾಟಕ ರಾಜ್ಯ ಜಿಯೋ ಆರ್ಡರ್ ಆಗಿದೆ, ರಿಜಿಸ್ಟರ್ ಆರ್ಡರ್ ಮಾಡಿದ್ದಾರೆ. ಎಲ್ಲ ಕೋಆಪರೇಟಿವ್ VSSNಗಳು ಎಲ್ಲ ವ್ಯವಹಾರ ನಮ್ಮ PDCC ಬ್ಯಾಂಕಲ್ಲಿ ಮಾಡಬೇಕಂತ ಆರ್ಡರ್ ಆಗಿದೆ. ನಿನ್ನೆ ಎಲ್ಲ ಮೊನ್ನೆನೂ ನಮ್ಮ VSSN ಮೀಟಿಂಗ್ ಇತ್ತು, ನಾನು ಹೋಗಿದ್ದೆ. ಈಗ ಆಲ್ರೆಡಿ ಅಪೆಕ್ಸ್ ಬ್ಯಾಂಕಲ್ಲಿ ಫಿಕ್ಸೆಡ್ ಇಲ್ಲಿಕ್ಕಿದ್ದು ಒಂದು 35 ಕೋಟಿ, ಅದನ್ನ ಇತ್ತು PDCC ಬ್ಯಾಂಕಿಗೆ ವರ್ಗಾವಣೆ ಮಾಡಿದ್ದೀವಿ. ಯಾಕಂದರೆ ಸರ್ಕಾರ ಆದೇಶವನ್ನು ನಾವು ಪಾಲನೆ ಮಾಡಬೇಕು. ಅದರಿಂದ ದಯವಿಟ್ಟು ನೀವು ಯಾರ್ಯಾರು ಕಮರ್ಷಿಯಲ್ ಬ್ಯಾಂಕಲ್ಲಿ ಇರ್ತಿದ್ದೀರೋ, ಫಿಕ್ಸೆಡ್ ಇರ್ಬೋದು, SB ಇರ್ಬೋದು, ಅದನ್ನೆಲ್ಲ ನಿಮ್ಮ ಸ್ಥಳೀಯವಾಗಿ ಹತ್ಬೇಲಿಗೆ ಯಾವ್ದು ಹತ್ವ ಇರುತ್ತೋ ಹತ್ಬೇಲಿ, ಚಂದ್ರಾಪುರ ಯಾವುದು ಹತ್ವ ಇರುತ್ತೋ ಅಲ್ಲಿ, ನಂತರ ಆನೇಕಲ್ ಟೌನ್, ದಯವಿಟ್ಟು ಎಲ್ಲ SB ಅಕೌಂಟ್ ಇರ್ಬೋದು, ಫಿಕ್ಸೆಡ್ ಇರ್ಬೋದು. ಅದ್ರ ಜೊತೆಗೆ ವಿಶೇಷವಾಗಿ ಯಾವುದೇ ಬ್ಯಾಂಕಲ್ಲಿ ಅಷ್ಟು ಅಮೌಂಟ್ ಯಾರು ಕೊಡ್ತಾ ಇಲ್ಲ. 8, 10, 8.10 ಇನ್ನೆಲ್ಲ ಬ್ಯಾಂಕ್ಗಳಲ್ಲಿ 7.5, 7, 7.25 ಕೊಡ್ತಾರೆ. ಇಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ನಮಗೀಗ ಇಲ್ಲಿ ಇರೋದ್ರಿಂದ ಒಂದು ವರ್ಷಕ್ಕೆ ಒಂದು 40 ಲಕ್ಷ 50 ಲಕ್ಷ ಜಾಸ್ತಿ ಆಯಿತು ನಮ್ಮ VSSN ಲಾಭ. ಅದರಿಂದ ದಯವಿಟ್ಟು ಎಲ್ಲ ಮಿಲ್ಕ್ ಸೊಸೈಟಿಯವರು VSSNಗಳು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ನಂತರ ಇಬ್ಬರನ್ನು ಕಳಿಸ್ತೇವೆ, ನಂತರ 3, ಈ ಸಾರಿ 4. ಅಲ್ಲಿರೋದು 14 ಜನದಲ್ಲಿ 4 ಜನ ಆನೇಕಲ್ ಇದ್ದಾರೆ. ಅಧ್ಯಕ್ಷರವರೇ ಈಗ ನಮ್ಮ ಪ್ರಪ್ರಥಮವಾಗಿ ನಮ್ಮ ತಾಲೂಕಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು. ಅದು ಸರ್ಕಾರ ಫೋರಂ ನಿಂತಿದ್ದು ನಾವೇನು ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಅಧ್ಯಕ್ಷರನ್ನು ಮಾಡಿದ್ದೀರಿ, ಡೈರೆಕ್ಟರ್ 4 ಜನ ಮಾಡಿದ್ದೀರಿ, ಇನ್ನೊಬ್ರು ಮೂರ್ತಿ ಬರ್ಬೇಕಾಯ್ತು. ಅವ್ರೇನು VSSN ಮೀಟಿಂಗ್ ಅಂತೇನಿಲ್ಲ. ನಮ್ದು ಇದು ಮತ್ತೆ ಇದ್ದು ವಯಸ್ಸಂದ್ರ VSSN ಮೂರ್ತಿ ಬಿದ್ರಗೇರಿ ಆತ್ಮೀಯ ಸ್ನೇಹಿತರಾದಂಥ ಅಮರೇಶ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಧನ್ಯವಾದಗಳು. ಅದೇ ರೀತಿ ಶಿಕ್ಷಣ, ನಾನು ಈ ಸಹಕಾರ ಯೂನಿಯನ್ಗೆ 17 ವರ್ಷದಿಂದ ಹೋಗಿದ್ದು. ನಮ್ಮ ತಾಲೂಕಿಂದ ಸಿಡಿಯಾಸ್ಕೋಟೆಯಲ್ಲಿ ಪಿಳ್ಳಪ್ಪ ಅಂತಿದ್ರು, ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು. ಅವ್ರು ಹೋಗಿದ್ರು ಫಸ್ಟು ನಮ್ಮ ತಾಲೂಕಿಂದ. ನಾನು 17 ವರ್ಷದ ಹಿಂದೆ ಇತರೆ ಸಹಕಾರ ಕ್ಷೇತ್ರದಿಂದ, ಅಂದರೆ ಕೃಷ್ಣ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾದಾಪಟ್ಟಣದಲ್ಲಿದೆ, ಅದರಿಂದ ನಾನು ಆಗ ಹೋಗಿದ್ದೆ. ಹೋದಾಗ ನಮಗೇನು ಸಿಟಿಯಲ್ಲಿ ಏನೂ ಗೊತ್ತಿಲ್ಲ, ಸಡನ್ನಾಗಿ ಹೋಗ್ಬಿಟ್ಟೆ. ಈ BDCC ಬ್ಯಾಂಕಲ್ಲಿ ನಿರ್ದೇಶಕರಾಗಿದ್ದರು ಆರ್ಗದ್ದೆ ವೆಂಕಟೇಶ್ ಗೌಡ ಅಂತ. ಅವರು ವೋಟಿಂಗ್ ಪವರ್ ಕೊಟ್ಟರು, ಇದೊಂದಿದೆ ನಡಿ ನೋಡೋಣ ಅಂತ ಹೋಗ್ಬಿಟ್ರಿ. ಅಲ್ಲಿಗೆ ಎಲ್ಲ ದೊಡ್ಡವರೇ, ಎಲ್ಲ ಸಿಟಿ ಅರ್ಬನ್ ಬ್ಯಾಂಕ್ಸು, ಈ ಥರದವ್ರು ದೊಡ್ಡ ಬ್ಯಾಂಕ್ಗಳವರು ಅವರೇ ಕಂಟೆಸ್ಟ್ ಮಾಡ್ತಿದ್ದಿದ್ದು. ಎಲೆಕ್ಷನ್ನು ಅಂತ ಡಿಕ್ಲೇರ್ ಆಗುತ್ತೆ. ಒಂದು ಹೋಟೆಲ್ ಗೆದ್ದೆ ನಾನು 17 ವರ್ಷದಿಂದ. ನಾನು ಹೋಗಿ ಎಲೆಕ್ಷನ್ ಡಿಕ್ಲೇರ್ ಮಾಡಿಕೊಂಡು ಒಂದು ಹೋಟೆಲ್ ಗೆದ್ದೆ. ಆಗ ಆಪೋಸಿಟ್ ನನಗೆ ಕ್ಯಾಂಡಿಡೇಟ್ ಹಾಕಿಸಿದ್ದು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು, ಈಗೆಲ್ಲ ಆತ್ಮೀಯರಾಗೋಗಿದ್ದಾರೆ ಅವರು. ಆ ಒಂದು ಹೋಟೆಲ್ ಗೆದ್ದು ಎಂಟ್ರಿ ಆದಾಗಿಂದ ಇದುವರೆಗೂ ನಡ್ಕೊಂಡ್ಬರ್ತಿದ್ದೀನಿ. ಒಂದು ಸಲ ಉಪಾಧ್ಯಕ್ಷರಾಗಿದ್ದೆ, ಈಗ ಅಧ್ಯಕ್ಷರಾಗುವಂಥದ್ದು ಒಂದು ಅವಕಾಶ ಬಂತು. ಪಕ್ಷಾತೀತವಾಗಿ ಎಲ್ಲರೂ ಸಹಾಯ ಮಾಡಿದ್ರು, ಅಧ್ಯಕ್ಷನಾಗಿದ್ದೀನಿ. ನಾನು ಕೈಯಲ್ಲಾಗಿದ್ದು ನಾನು ಕಾರ್ಯಕ್ರಮ ಮಾಡಿಕೊಂಡು ಹೋಗೋದಕ್ಕೊಂದು ಅವಕಾಶ ಸಿಕ್ಕಿದೆ. ಈ ಶಿಕ್ಷಣದ ಬಗ್ಗೆ
ಈಗ ಬರೀ ನಮ್ಮ ಆನೇಕಲ್ ತಾಲೂಕು ಸೊಸೈಟಿ ಮಾತ್ರ ಬಂದಿದ್ರೆ ಇನ್ನೂ ಬರಬೇಕಾಗಿತ್ತು. ಇದರಲ್ಲಿ ಸೆಕ್ರೆಟರಿಗೆ ಎಷ್ಟು ಜನ ಬಂದಿದ್ದೀರಾ? ಇವತ್ತು ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಳಿ ಮತ್ತು ಬೆಂಗಳೂರು ಸರ್ಕಾರ ಯೂನಿಯನ್ ಮತ್ತು ಬೆಂಗಳೂರು ಹಾಲು ಒಕ್ಕೂಟಗಳಿಂದ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಒಂದು ದಿನದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಸಹಕಾರ ಒಕ್ಕೂಟದ ಯೂನಿಯನ್ನ ಅಧ್ಯಕ್ಷರು ಮಂಜು ಅವರು ಮತ್ತು ನಿರ್ದೇಶಕರು ಮತ್ತು ನಮ್ಮ ರಾಜಣ್ಣವರು ಸಹಕಾರ ಹಿರಿಯರು ದುರ್ನಿಂದರು ಆಗಮಿಸಿದ್ದಾರೆ. ಮತ್ತು ಈ ಒಂದು ಸಭೆಗೆ ವಿಶೇಷವಾಗಿ ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಈ ವಿಶೇಷ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ವರ್ಷಕ್ಕೊಂದ್ಸಲಿ ಸಹಕಾರ ಯೂನಿಯನ್ನಿಂದ ನಡೆಯುತ್ತೆ. ಇದು ಈ ತರಬೇತಿಯಲ್ಲಿ ಒಂದು ವರ್ಷದಲ್ಲಿ ಆಗಿರುವಂಥ ಬದಲಾವಣೆಗಳು ಏನಾದರೂ ಸಹಕಾರ ಇಲಾಖೆಯಲ್ಲಿ ಕಾನೂನುಗಳು, ಚುನಾವಣೆ ಬಗ್ಗೆ ಇರ್ಬೋದು, ಆಮೇಲೆ ಹಾಲಿನ ಗುಣಮಟ್ಟದ ಬಗ್ಗೆ ಇರ್ಬೋದು, ರಾಸುಗಳು ಅಭಿವೃದ್ಧಿ ಬಗ್ಗೆ ಇರ್ಬೋದು, ಸಹಕಾರ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ತರಬೇತಿ ನೀಡೋದೇ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ನಮ್ಮ BDCC ಬ್ಯಾಂಕು ಅಧಿಕಾರಿಗಳು ಸಹ ಬಂದಿದ್ದಾರೆ. ಅವರು ಬ್ಯಾಂಕಿಂದ ಸಿಗೋಂಥ ಸೌಲಭ್ಯಗಳು ರೈತರಿಗೆ 0% ಇರ್ಬೋದು, 3% ಇರ್ಬೋದು. ನಂತರ ನಿಶ್ಚಿತ ಠೇವಣಿಗೆ ಫಿಕ್ಸೆಡ್ಗೆ ಅತಿ ಹೆಚ್ಚು 8.10% ಇವತ್ತು ಫಿಕ್ಸೆಡ್ ಅಮೌಂಟಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ರೈತರಲ್ಲಿ ನಮ್ಮ VSS ಅನ್ನು ಎಲ್ಲ ಅವರಲ್ಲಿ ಮನವಿ ಮಾಡೋದೇನೆಂದರೆ, ಎಲ್ಲ ತಾವು ಕಮರ್ಷಿಯಲ್ ಬ್ಯಾಂಕಿನಿಂದ ನಮ್ಮ BDCC ಬ್ಯಾಂಕಲ್ಲೇ ಠೇವಣಿ ಇಡೋದು, ಸಾಲ ತೆಗೆದುಕೊಳ್ಳೋದು ಉತ್ತಮ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಅದರಿಂದ ಇವತ್ತು 14 VSS ಗಳು ಆನೇಕಲ್ ತಾಲೂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹೆಚ್ಚು ಸಾಲ ಸೌಲಭ್ಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ನಮ್ಮ BDCC ಬ್ಯಾಂಕು ಮತ್ತು ಸಹಕಾರ ಇಲಾಖೆಯಿಂದ ತೆಗೆದುಕೊಳ್ಳನ್ಬಿಟ್ಟು ಮನವಿ ಮಾಡ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಸಹಕಾರ ದುನಿಯರಿಗೂ ಮತ್ತು ಆಡಳಿತ ಬಂಧು ಸಿಬ್ಬಂದಿಗಳಿಗೂ, ಸಹಕಾರ ಒಕ್ಕೂಟದಿಂದ ಬಂದಿರುವಂಥ ನಿರ್ದೇಶಕರು ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದಾಗಿ ಧನ್ಯವಾದಗಳು. ಏನೋ ಸಂಘ ಸಂಸ್ಥೆಯಿಂದ ಒಂದು ಆ ಪ್ರತಿಭೆಯನ್ನು ಗುರುತಿಸಿ ಅವರಿಗೊಂದು ಸನ್ಮಾನ ಅಂತ ಮಾಡ್ತಿರೋದು. ಅಂಜುಶ್ರೀ ಬಂದುಬಿಟ್ಟು ನಾನು ಸ್ಕೇಟಿಂಗ್ ಕೋಚ್ ಬೇಸಿಕಲಿ. ಅವಳು ನನಗೆ ಜಾಯ್ನ್ ಆಗಿದ್ದು ಅರೌಂಡ್ 6 to 7 years ಬ್ಯಾಕು. ಆ ಪ್ರತಿಭೆ ಹೇಗೆ ಅಂತ ಹೇಳಿದ್ರೆ, ನೀವು ಒಂದ್ಸರಿ ಹೇಳಿದ್ರೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಇವಾಗ ಯಾವ ಲೆವೆಲ್ ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ, ರೀಸೆಂಟಾಗಿ CBSE ಕಡೆಯಿಂದ ಝೋನಲ್ ಲೆವೆಲ್ ಸ್ಕೇಟಿಂಗ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ರು. ಅಲ್ಲಿ 1000 ಮತ್ತು 500 ಮೀಟರ್ ಎರಡೂ ರೇಸಲ್ಲಿ ಗೋಲ್ಡ್ ಮೆಡಲ್ನ ತೊಗೊಂಡಿದ್ದಾರೆ. ಸ್ಕೂಲ್ನ ಸಾನಿಪಿನಿ ಸ್ಕೂಲ್ನ ರಿಪ್ರೆಸೆಂಟ್ ಮಾಡಿ ಅಲ್ಲಿ 2 ಗೋಲ್ಡ್ ಮೆಡಲ್ನ ತೊಗೊಂಡ್ಬಂದ್ಬಿಟ್ಟು ಅವರು ರಾಷ್ಟ್ರಮಟ್ಟಕ್ಕೆ ಸೆಲೆಕ್ಟ್ ಆಗಿ ಅಲ್ಲಿ ಸ್ಕೂಲಲ್ಲಿ ರಿಪ್ರೆಸೆಂಟ್ ಮಾಡಿ ಅಲ್ಲಿ 5th ಪ್ಲೇಸಲ್ಲಿ ರೇಸನ್ನು ಫಿನಿಷ್ ಮಾಡಿದ್ದಾರೆ. ಇದು ಆರ್ಗನೈಸ್ ಮಾಡಿಬಿಟ್ಟು CBSE ಕಡೆಯಿಂದ ಆರ್ಗನೈಸ್ ಮಾಡಿರುವಂಥದ್ದು. ಅದಲ್ಲದೆ KSSA, ಅದು ಕರ್ನಾಟಕ ಸ್ಪೀಡ್ ಸ್ಕೇಟಿಂಗ್ ಅಸೋಸಿಯೇಷನ್ ಕಡೆಯಿಂದ ಸ್ಟೇಟ್ ಲೆವೆಲ್ ಸ್ಕೇಟಿಂಗ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದಾಗ ಅಲ್ಲಿ ಸಮೇತ 3 ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ 3 ಈವೆಂಟಲ್ಲಿ ಪ್ರಥಮ ಸ್ಥಾನ ತಗೊಂಡಿದ್ದಾರೆ. ಓಕೆನಾ, ಅವಳು ಇವಾಗ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಅಲ್ಲಿ ಹೋಗಿ ರಿಪ್ರೆಸೆಂಟ್ ಮಾಡಬೇಕು ಕರ್ನಾಟಕನ. ಅದು ಮದುರೈನಲ್ಲಿ ನಡೀತಾ ಇದೆ ಇವಾಗ. ಅಲ್ಲಿ ಹೋಗಿ ರಿಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ನ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಟೂರ್ನಮೆಂಟ್ನ ಎಲ್ಲಿ ಆರ್ಗನೈಸ್ ಮಾಡಿ? CBSE ಟೂರ್ನಮೆಂಟ್ ಬಂದುಬಿಟ್ಟು ಬೆಳಗಾಮಲ್ಲಿ. ಓಕೆ, ಅರೌಂಡ್ 465 ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲಿ ಅವಳು ಅಂಡರ್ 17 ಕ್ಯಾಟಗರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು 2 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಆಮೇಲೆ ಇದು KSSA ಬಂದುಬಿಟ್ಟು ಬೆಂಗಳೂರಿನಲ್ಲಿ ನಡೆದಿದೆ. BDSSA, ದಟ್ ಈಸ್ ಬ್ಯಾಂಗ್ಳೂರ್ ರೋಡ್ ಸ್ಪೀಡ್ ಸ್ಕೇಟಿಂಗ್ ಅಸೋಸಿಯೇಷನ್ನು. ಆಮೇಲೆ ಕರ್ನಾಟಕ ಸ್ಪೀಡ್ ಸ್ಕೇಟಿಂಗ್ ಅಸೋಸಿಯೇಷನ್ ಬೆಂಗಳೂರಲ್ಲೇ ಆರ್ಗನೈಸ್ ಮಾಡಿದ್ರು. ಸ್ಕೇಟಿಂಗ್ ಸ್ಟಾರ್ಟ್ ಮಾಡಿದ್ದು 9 years ಅಲ್ಲಿ. When I was in 9 years, I started my skating journey, and for now I've reached till here. I'm 16 and I've participated in a lot of competitions, and my recent one was Belgaum, which was organized by CBSE, and I won 2 golds, and all thanks to Dinesh sir, my coach. And now I have to represent Karnataka for the nationals, which is held in Madurai in Tamil Nadu. So ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ನಿನ ಈ ಸ್ಪೋರ್ಟ್ಸಲ್ಲಿ ನಮ್ಮ ಸೋಂಪುರದ ಅಂಬರೀಷ್ ದೇವರ ಅವರು ಸ್ಟೇಟ್ ಲೆವೆಲಲ್ಲಿ ಒಂದು ಸಾಧನೆ ಮಾಡಿರೋದ್ರಿಂದ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ನಿಂದ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ,
ಸಾಧನೆ ಮಾಡಿದಂಥದ್ದು ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಇವತ್ತು ಆನೇಕಲ್ ಧೈರ್ಯ ಶಿಬಿರದಲ್ಲಿ ಹಮ್ಮಿಕೊಂಡಿದ್ವಿ. ಆ ಮಗುನ ಕರೆಸಿ ನಮ್ಗೆ ಭಾಳ ಸಂತೋಷ ಆಯಿತು. ನೋಡಿ, ಹಳ್ಳಿ ಪ್ರತಿಭೆಗಳಿಗೆ ನಾವು ಯಾವತ್ತು ಉತ್ತೇಜನ ಕೊಟ್ಕೊಂಡು ಹೋಗ್ತೀವೋ ಅಷ್ಟು ಬೆಳೀತಾರೆ. ಹಳ್ಳಿಯಲ್ಲಿ ಭಾಳ ಪ್ರತಿಭೆಗಳಿವೆ. ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಉದ್ದೇಶದಿಂದ ಅವ್ರಿಗೆ ಒಂದು ಹುಮ್ಮಸ್ಸು, ಒಂದು ಎನರ್ಜಿ ಕೊಡೋದ್ರಿಂದ ಇವತ್ತು ನಾವು ಕರೆಸಿ ಅವ್ರಿಗೊಂದು ನಮ್ಮ ಕೈಲಾದಷ್ಟು ಒಂದು ಸನ್ಮಾನವನ್ನು ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನೂ ನಮ್ಮ ಹಳ್ಳಿಯಲ್ಲಿ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಾಗಲಿ, ಬೇರೆ ಸಹಕಾರ ಸಂಘಗಳಾಗಲಿ, ಅಲ್ಲಿರುವಂಥ ಯಾರೇ ನಿರ್ದೇಶಕರಾಗಲಿ, ಕೆಲಸಗಾರರಾಗಲಿ, ಯಾರಾದರೂ ಆಗಲಿ, ಅವರು ಮಕ್ಕಳನ್ನು ಒಳ್ಳೆಯ ಸಾಧನೆ ಮಾಡಿ ಸರ್ಟಿಫಿಕೇಟ್ ತೊಗೊಂಡು ಅವ್ರಿಗೂ ಸಹ ನಾವು ಕರೆದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಅವ್ರಿಗೂ ಉತ್ತೇಜನ ಕೊಟ್ಟು ನಮ್ಮ ಕೈಲಾಗಿದ್ದು ಸಹಾಯ, ಬಡ ಮಕ್ಕಳಾದರೆ ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ಇದನ್ನು ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಈ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಕ್ಕೆ ನಡೆಸ್ಕೊಂಡು ನಾಲ್ಕೈದು ವರ್ಷದಿಂದ ಏನಕ್ಕಮ್ಮ ನನಗೆ ಭಯ ಆಗುತ್ತೆ. ಒಂದು 2 ಸಲ ಬಿದ್ದಿದ್ರು, ಸ್ಕಿನ್ ಔಟ್ ಆಗಿದ್ರು. ಅದು ನೋಡ್ಬಿಟ್ಟು ನನಗೆ ತುಂಬ ಭಯ ಆಯಿತು. ಏನಪ್ಪ, ನಾನು ತುಂಬ ಈ ಥರ ಏಟ್ ಮಾಡ್ಕೊಂಡಿದ್ದೀವಿ, ಬೇಡ. ನನಗೆ ಪ್ರೋತ್ಸಾಹಿಸಿದ್ದು ನಮ್ಮ ದಿನೇಶ್ ಸರ್ ಅವ್ರು ತುಂಬ ಬಿಟ್ಟಿಗೆ ಇದೆ, ನೀವು ಆ ಥರ ಹೇಳ್ಬೇಡಿ, ಕಳಿಸಿ ಅಂತ ಹೇಳ್ತಾನೆ ಇದ್ರು. ಇದು ನಾನು ಆಯಿತು ಅಂತಂದಿದ್ದೆ. ಬಟ್ 2 ಇಯರ್ಸ್ ಬ್ಯಾಕು ನಮ್ಮ ಮಿಸ್ಸಸ್ಸು ಅಲ್ಲೇ ಕಾದ್ಕೊಂಡಿದ್ದು, ದಿನೇಶ್ ಸರು ಅಲ್ಲೇ ಕಾದ್ಕೊಂಡಿದ್ದು. ಅವಳು ಸ್ಕೇಟಿಂಗೆಲ್ಲ ಆದಮೇಲೆ ತಿಂಗಳಿಗೆ 2 ಸಲ ಹೋಗ್ತಾಯಿದ್ರು ಬೆಂಗಳೂರು ಬನಶಂಕರಿಗೆ. ಬಟ್ ಆವತ್ತಿಂದ ನನಗೊಂಥರ ಖುಷಿ ಆಯಿತು. ಏನಪ್ಪ ಇದು ಒಂಥರ ಒಂದು ಹೆಜ್ಜೆ ಮೇಲೆ ಹೋಗ್ತಿದ್ದೆ ನಮ್ಮದು. ಆಮೇಲೆ ಸಡನ್ನಾಗಿ ಫೋನ್ ಮಾಡಿದ್ರು, ಸರ್ ನಿಮ್ಮ ಮಗಳು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಸರ್, ನೀವು ಬರಬೇಕು ಅಂತ. ಇವಾಗ ಇಲ್ಲಿಂದ ಬೆಳಗಾವಿ ಹೋಗಬೇಕಾಗಿತ್ತು. ಬೆಳಗಾಮಲ್ಲಿ 5 ದಿವಸ ಕಾರ್ಯಕ್ರಮ ಅದು. ಮತ್ತು ನಾನು ಮಿಸ್ಸಸ್ ಕಳಿಸಿದೆ, ಹೋಗಮ್ಮ ನೀನು ಹೋಗಿ ಅಲ್ಲಿ ವರ್ಲ್ಡ್ ತಗೊಂಡ್ಬಂದು. ದಿನೇಶ್ ಸರ್ ಹೋಗಿದ್ದು ಅಲ್ಲಿ ತಗೊಂಡು ಇನ್ನೊಂದು ಕಾರ್ಯಕ್ರಮನೂ ಅಲ್ಲೂ ಹೋಗಿ. ಆವತ್ತಿಂದ ನನಗೆ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡ್ತಾ ಇದ್ದೀನಿ. ಈಗ ಹೋಗಮ್ಮ ನೀನು ಏನೇ ಆಗಲಿ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಮಾಡುವಂಥ. ನನಗೆ ಖುಷಿ ಆಗಿದ್ದು ಏನಂದರೆ ಅವರಿಗೆ ಸ್ಕಿನ್ ಔಟ್ ಆಗಿತ್ತು, ಆವಾಗಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಹೇಳ್ತಾ ಇದ್ರು, ಈ ಸ್ಕೇಟಿಂಗಲ್ಲೆಲ್ಲ ಬೀಳೋದು ಎದ್ದೊಳ್ಳೋದು ಎಲ್ಲ ಸಹಜ, ನೀನೇನು ಭಯ ಬಿಡ್ಬೇಡ ಅಂತ ಹೇಳಿದ್ರು. ತಗೊಂಡಿದ್ದಾಳೆ. ನನಗೆ ನನ್ನ ಕಡೆಯಿಂದ ಅವಳಿಗೆ ಬ್ಲೆಸ್ಸಸ್ ಮಾಡ್ತೀನಿ. ಜಿಲ್ಲಾ ಸಹಕಾರಿ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಸಹಕಾರಿ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಜಿಲ್ಲಾ ಸಹಕಾರಿ ಒಕ್ಕೂಟದ ಅದರ ಮಾಜಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಅಮರೇಶ್ ರೆಡ್ಡಿಯವರ ಪುತ್ರಿ ಇಡೀ ನಮ್ಮ ತಾಲೂಕಿಗೆ ಹೆಸರು ತರುವಂಥ ಕೀರ್ತಿ ತಂದಿದ್ದಾರೆ. ಹಾಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ರೀತಿ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲುವಂಥ ಶಕ್ತಿನ ಭಗವಂತ ಕರುಣಿಸಲಿ ಅಂತ ನಮ್ಮ ಜಿಲ್ಲಾ ಸಹಕಾರಿ ಒಕ್ಕೂಟ ಮತ್ತು ಎಲ್ಲ ಸಾರ್ವಜನಿಕರಿಂದ, ನಮ್ಮ ತಾಲೂಕಿನ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.